ವೀಕ್ಷಕರು ನಮಸ್ಕಾರ. ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕಾರಣ ಒಂದು ತಬಾಹಿ ಇಡೀ ಇಂಡಿಯಾದಲ್ಲಿ ತಬಲಾ ಬಾರಿಸ್ತಾ ಇದೆ. ಸಖತ್ ಹಿಟ್ಟಾಗಿದೆ. ಎಲ್ರಿಗೂ ಕೂಡ ಆ ಸಾಂಗನ್ನ ತಮ್ಮೊಳಗೆ ತಾವೇ ಫೀಲ್ ಆಗ್ತಿದ್ದಾರೆ. ಅದರ ಇಲ್ಲ ನಮ್ಮ ಕರ್ತೃ ಇದ್ದಾರೆ. ಲಿರಿಕ್ಸನ್ನು ಬರೆದಂಥವ್ರು ಭಟ್ರು ಸರ್. ಭಾಳ ಖುಷಿಯಾಯಿತು ನಿಮ್ಮನ್ನು ಭೇಟಿಯಾಗಿ. ಬೆಳಗ್ಗೆಯಿಂದ ಟಯರ್ಡ್ ಅನಿಸುತ್ತೆ. ಇಲ್ಲ, ಈಗ ಮಾಧ್ಯಮದಲ್ಲಿ ಇಷ್ಟೊಂದು ಜನ ಮಿತ್ರರಿರ್ಬೇಕಾದ್ರೆ ಒಬ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ. ಅದನ್ನು ಸುಸ್ತು ಅನ್ನೋಕ್ಕಾಗಲ್ಲ. ಈ ಖುಷಿಯಿಂದ ಸುಸ್ತಾಗಲ್ಲ, ಇನ್ನು ಖುಷಿ ಜಾಸ್ತಿ ಆಗ್ತದೆ. ಸರ್, ಈಗ ನಾನು ಮೊದಲು ನಿಮ್ಮ ಭಾಷೆಯಲ್ಲಿ ಮಾತಾಡಿ ಆಮೇಲೆ ಮತ್ತೆ ನಾವು ಕನ್ನಡಕ್ಕೆ ಬರೋಣ ಸರ್. ತಬತ್ತಿಳಿದಿರೋ ನಂದಿದ್ದು ತಬಾಹಿ ತಬತ್ತಿಳಿತು ತಬಾ ನಿಮ್ಮ ಭಾಷೆಯಲ್ಲಿ ಮಾತಾಡಿ ಮತ್ತೆ ಕನ್ನಡಕ್ಕೆ ಬರೋಣ ಅಂದ್ರೆ ಅರ್ಥ ಆಗಿಲ್ಲ. ಅಂದರೆ ನಿಮ್ಮ ಕವಿಯ ಭಾಷೆ, ಸಾಹಿತ್ಯದ ಭಾಷೆ, ತರಲೆ ಭಾಷೆ ಈ ಥರ ಇರುತ್ತಲ್ಲ ಅದು. ತಬಾಹಿ ತಬಾ ಎಷ್ಟು ಬದ ಜಬ ತುಬಾ ತಿಗದಿರ್ತದ ತಬಾಚಿ ಬಿಡ್ತಿಂತ ತಬಾಹಿ. ಅಪ್ಪತ್ತು ಈಗ ತೇದ ಬಾಕಬಿಟ್ಟು ಹಂಗೆಲ್ಲ ಮಾತಾಡ್ತಾರೆ ಕನ್ನಡ ನೋಡೋರು ಅದು ಪ್ರೇಕ್ಷಕ ಬಾಪ್ರಭು ಅದ್ರ ಬಗ್ಗೆ ಕರೆಕ್ಟಾಗಿ ಕೇಳೋ ಕರೆಕ್ಟಾಗಿ ಬರ್ತದೆ. ಮತ್ತೆ ಈಗ ಎಷ್ಟು ಬರೋವರೆಗೆ ಬರ್ತಾರೆ ಅಂತಂದಾಗ ಪ್ಯಾರಡಿ ಆಗ್ತದೆ. ಮತ್ತೆ ಜಿಂದಡಿ ಆಚೆಗೆ ಬರ್ತಿದೆ. ಅವು ಅಷ್ಟೊಂದು ಪ್ಯಾರಿಡಿಯಾ ಬತ್ತಿಕಡೆ ಪ್ಯಾಕ್ ಕರ್ನಾಟಕ ಪ್ಯಾದ್ ಆಯ್ತಕ ಗುಲ್ಬರ್ಗ ಕಲಬುರ್ಗಿ ದಾವಣಗೆರೆ ಬೆಂಗಳೂರು ಅಲ್ಲಿಗೆ ಒಂದ ಎರಡು ಅದ ಶೀಲ್ಡ್ ಎಲ್ಲ ನಮ್ದು ಆಸ್ಕರ್ ಬಾತ್ ಬನ್ನಿ ಭಾಷೆ ದೇಶ ಗಡಿ ಎಲ್ಲ ಬಾರಿ ಪಿಕ್ಸು ಬ್ಯಾಚ್ ಬಾಲಿಗ. ಸರ್, ಈ ಭಾಷೆ ನಮ್ಮ ಕೈಲಿ ಆಗಲ್ಲ ಸರ್. ನಿಮ್ಮ ಕವಿ ಭಾಷೆ, ಕವಿತ್ವ ಭಾಷೆ, ವಿಕಟ ಕವಿ ಭಾಷೆ ನಮ್ಮ ಕೈಲಿ ಆಗಲ್ಲ. ನನ್ನ ಮಾತೃಭಾಷೆ ಕನ್ನಡದಲ್ಲೇ ಮಾತಾಡ್ತೀನಿ. ಅವ್ರದ್ದು ಕೂಡ ಸರ್ ಒಬ್ಬ ಆಡಿಯನ್ ಆಗಿ ಸರ್ ನಾನು ಆಗಲೇ ಯಾರಿಗೂ ಹೇಳ್ತಾ ಇದ್ದೆ, ಇದು ಬೇರೆ ಭಾಷೆಗಳಿಗೆ ಹೆಂಗೋ ಏನೋ ಆ ಸಾಂಗಲ್ಲಿ ನೋಡೋವಂಥ ಒಬ್ರಿಗೆ ಅದರಲ್ಲಿ ಓವರ್ ರೊಮ್ಯಾಂಟಿಕ್ ಕಾಣಿಸ್ಬೋದು ಅಥವಾ ಲಸ್ಟ್ ಕಾಣಿಸ್ಬೋದು. ಓಕೆ, ನಾನು ಸಾಂಗ್ ಕೇಳಬೇಕಾದ್ರೆ ನನ್ನ ಹಳೆಯ ನೆನಪುಗಳು ಹಂಗೆ ಪಾಸು. ಆ ಮ್ಯೂಸಿಕ್ ಬಂದಾಗಲಿ ನಿಂತ್ಕೊಂಡಿದ್ದಾಗಲಿ ಅದರ ಮೊದಲ ಕ್ರೆಡಿಟ್ ತಮಗೇನೆ. ತಬಾಹಿಯ ಈ ಒಂದು ಪ್ಯಾನ್ ವರ್ಡ್ ಸೆನ್ಸೇಷನ್ ಹಿಟ್ಟಿಗೆ ಕಾರಣ ಆಗಿದ್ದೀರಿ. ಎಷ್ಟು ಖುಷಿ ಇದೆ. ಅಲ್ಲ, ಒಬ್ಬರ ಮೇಲೆ ಹಾಗೆ ಹೇಳಂಗೆ ಇಲ್ಲ ನೀನು. ಯಾಕಂದರೆ ಇಡೀ ತಂಡನ ಹತ್ತಿರದಿಂದ ನೋಡಿದ್ದೀನಿ ನಾನು. ಎಷ್ಟು ಕೆಲಸಗಾರರಿದ್ದಾರೆ ಅಲ್ಲಿ, ಎಂತೆಂಥ ಶ್ರದ್ಧೆ ಇರೋರಿದ್ದಾರೆ. ಎಲ್ಲರೂ ಸೇರ್ಕೊಂಡಾಗ್ಲೇ ಅದೊಂದು ಜಾತ್ರೆ ಆಗೋದು. ಸೊ ಅದು ಒಬ್ಬರು ಮಾಡೋ ಕೆಲಸ ಅಲ್ಲ ಅದು. ನಾನು ವಿಶೇಷವಾಗಿ ಇದಕ್ಕೆ ಧನ್ಯವಾದ ಹೇಳಬೇಕಾಗಿರೋದು ಇಬ್ಬರಿಗೆ. ಒಂದು ನಾಯಕ ನಟ ಯಶ್ ಮತ್ತು ಆತ ನನಗಿರೋ ಕವಿ ಹೃದಯಕ್ಕೆ. ಇನ್ನೊಬ್ಬರು ವಿಶಾಲ್ ಮಿಶ್ರಾ, ಸಂಗೀತ ಪಂಡಿತರು. ಇನ್ನು ನಿರ್ಮಾಪಕಗಳು, ಅವರಿಗೊಂದು ರಾಯಲ್ ಸಲ್ಯೂಟು. ಗೀತು ಮೋಹನ್ ದಾಸ್ ಅವರು. ಒಬ್ಬರಿಬ್ಬರು ಶ್ರಮ ಸೇರ್ಕೊಂಡು ಏನೋ ಒಂದು ರಿಸಲ್ಟ್ ಬರೋಂಗಿದ್ರೆ ಏನೋ ಆಗ್ಬಿಡ್ತದೆ. ಸಿನಿಮಾ ಒಬ್ಬಿಬ್ಬರು ಸಂತೆ ಅಲ್ಲ ಅದು. ಅದೊಂದು ಗ್ರೂಪ್ ಸಾಂಗ್ ಅದು. ಒಂದು ಸಮೂಹ ಗೀತೆ, ಸಂಗೀತ ಪಾಠ ಅಂತ ಮುಂಚೆ ಬರೋದಲ್ಲ ರೇಡಿಯೋದಲ್ಲಿ. ಒಬ್ಬ ತಪ್ಪು ಮಾಡಿದ್ರು ಸಿನಿಮಾದಲ್ಲಿ, ಒಬ್ಬ ಟೀ ಕೊಡೋ ಒಂದು ತಪ್ಪು ಮಾಡಿದ್ರು ಇಡೀ ಸಿನಿಮಾಗೆ ಎಫೆಕ್ಟ್ ಆಗ್ತಿರುತ್ತೆ. ಆ ಥರದ್ದು ಒಂದು ವಿಶೇಷ ಇದೆ ಸಿನಿಮಾದಲ್ಲಿ. ಸುಮ್ಮನೆ ಅಲ್ಲ ಸಿನಿಮಾ ಅಂದರೆ. ಒಬ್ರಿಬ್ರು ನಿದ್ದೆಗೆಟ್ಟಿಲ್ಲ ಇದಕ್ಕೆ, ಒಬ್ರಿಬ್ರು ಗುದ್ದಾಡಿಲ್ಲ. ತುಂಬ ದೊಡ್ಡ ಟೀಮು. ನಾನು ಹೋದಾಗ ಈ ಹಾಡನ್ನು ಬರೆಯೋಕ್ಕೆ ಮುಂಬೈಗೆ ಹೋದಾಗ ಹೋಗಿದ್ದೆ ಒಂದು ಸಂಭ್ರಮ. ಯಾಕಂದರೆ ಅಲ್ಲಿ ಬೇರೆ ಬೇರೆ ಭಾಷೆ ಸುಮಾರು ಜನ ಕವಿಗಳು ಬರ್ತಾರೆ. ನಮಗೂ ಒಂದು ಇರ್ತದಲ್ಲ, ನಾವು ಕನ್ನಡಿಗರು ರೆಡಿ ತೋರಿಸಿ ಪರಾಕ್ರಮ ತೋರಿಸಿ ತಡಿ ಅಂತಲೇ ಹೋಗಿದ್ದು ನಾನು. ಅವರು ಹಂಗೆ ಬಂದಿದ್ರು. ಮಗನೇ ಮೊಬೈಲಲ್ಲಿ ನೋಡ್ಕೊಂಡು ಹೋಗೋದು ಯಾರ್ಯಾರು ಎಲ್ಲಿಂದ ಬರ್ತಾ ಇದ್ದಾರೆ, ಅವ್ರು ಏನು ಕಿಸ್ ದಬಾಕವ್ರೆ. ಅದ್ರ ಜೊತೆ ಹೆದರಿಕೆ ಆಗೋದು, ನಮಗಿಂತ ಬೇಜಾನ್ ಕಿಸ್ ಕಟ್ಟಿ ಹಾಕಿದವರು ಬರ್ತಾಯಿದ್ರು. ಸೊ ಎಲ್ಲರೂ ಸೇರಿಕೊಂಡು ಅಷ್ಟೊಂದು ಜನ ತಂದ ಮೇಲೆ ನಾನು ಬರಿತೀನಿ ನೋಡುವಾಗ ಅಂತ ಒಂದೇ ಕಡೆ ಕೂತಿದ್ದೀವಿ 5-6 ಜನ. ಅದು ಹೆಂಗಾಗೋಯ್ತು ಅಂದರೆ, ಈ ತುಂಬ ಚೆನ್ನಾಗಿ ಓದ್ಕೊಂಡಿರೋನು ಎಕ್ಸಾಮ್ ಬರೆದ್ಬಿಟ್ಟು ಆನ್ಸರ್ ಶೀಟು ಹಿಂಗೆ ಕೊಡ್ತಾರಲ್ಲ ಮೇಸ್ಟ್ರಿಗೆ, ಹಾಗೆ ನಾವು ವಿಶಾಲ್ ಮಿಶ್ರಾಗಿ ಒಬ್ಬೊಬ್ಬರೇ ಕೊಡೋದು. ತಗೋ ಇದು ತಗೋ. ಹೌದು, ಹೊಸದಿದು. ಮಜಾ ಅನಿಸಿದ್ದು ಎಲ್ಲಿ ಅಂದರೆ, ಈಗ ನಾನು ಬರೆದಿದ್ದನ್ನು ಬೇರೆ ಭಾಷೆಯವರೆಲ್ಲರಿಗೂ ಟ್ರಾನ್ಸ್ಲೇಟ್ ಮಾಡಿ ಹೇಳೋದು. ಅವ್ರವ್ರ ಭಾಷೆಯಲ್ಲಿ ಇಲ್ಲ ಇಂಗ್ಲೀಷಲ್ಲಿ. ಅವರು ಬರೆದಿದ್ದನ್ನು ನಾವು ಕೇಳಿಸ್ಕೊಳ್ಳೋದು. ಈ ಏರಿಯಾ ಅವ್ನು ಚೆನ್ನಾಗಿ ಬರ್ದೇನೆ, ಈ ಏರಿಯಾ ಇವನು ಚೆನ್ನಾಗಿ ಬರ್ದೇನೆ. ಒಬ್ರದನ್ನೊಬ್ರು ಕಾಪಿ ಮಾಡೋಕ್ಕಾಗಲ್ಲ. ಯಾಕಂದರೆ ಲಿರಿಕ್ಸ್ ಹೆಂಗಿರುತ್ತೆ ಅಂದರೆ, ಅದು ಒಂದು ಇಟಿಕೆ ಇಟ್ಟ ಮೇಲೆ ಇನ್ನೊಂದು ಇಟಿಕೆ ಹೆಂಗೆ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅದಕ್ಕೆ ಸರಿಯಾಗಿ ಅಲ್ಲಲ್ಲಿ ಬರಿಬೇಕಲ್ಲ. ಆ ಅಲ್ಟಿಮೇಟ್ ಮಜಾ ತಗೋಬೇಕು ಗುರು ಕೆಲಸದಲ್ಲಿ. ಇವಾಗ ಇದೇ ಸಂದರ್ಶನ, ನೀನು ಮಜಾ ತೊಗೊತಿದ್ಯಾ, ನಾನು ಮಜಾ ತೊಗೊತಿದ್ದೀನಿ ಅಂದಾಗ ಏನೋ ಒಂದು 4 ಮಾತು ವಿಶೇಷವಾಗಿ ಬರ್ತವೆ. ಇಲ್ಲ ಅಂದರೆ ನೋಡೋ ಜನಕ್ಕೆ ಇವಾಗ ನಯಾ ಪೈಸಾ ಪೇಷನ್ಸ್ ಇಲ್ಲ. 16 ಸೆಕೆಂಡಲ್ಲಿ ಹಿಂಗೆ ಹೋಯ್ತು. ಹೌದು.
ಆ ಸುಖ ಇಡೀ ತಂಡ ಅನುಭವಿಸಿದ್ದಕ್ಕೇನೆ ಇವತ್ತದು ರಾಷ್ಟ್ರವ್ಯಾಪಿ ಹಿಟ್ ಆಗಿರೋದು. ಇಡೀ ರಾಷ್ಟ್ರದಲ್ಲಿ ಎಷ್ಟು ಜನ ಕೇಳೋರೋ ಅದರ ಸಮಕ್ಕೆ ಕನ್ನಡ ರಾಜ್ಯದಲ್ಲಿ ಒಂದೇ ರಾಜ್ಯದಲ್ಲಿ ಅಷ್ಟು ಮಂದಿ ಕೇಳಿದ್ದಾರೆ. ಅದೊಂದು ಹೆಗ್ಗಳಿಕೆ ಈ ಸಾಂಗ್ದು. ಅದು ನಮ್ಮ ಕನ್ನಡದ ಗೆಲುವು. ಆ ಕನ್ನಡ ಭಾಷೆ ಒಂದು ನೆಟ್ಟಿಗೆ ಬಂದುಬಿಟ್ರೆ ಅದ್ರ ಜೊತೆಗೆ ಹಲವಾರು ಭಾಷೆಗಳನ್ನು ಮೈಂಡ್ ಕಲಿತದೆ. ಈಗ ನನಗೋ ನಿನಗೋ ಏನೋ ಇಂಗ್ಲೀಷ್ ಬರ್ತದೋ ಇನ್ನೊಂದು ಯಾವುದೋ ಭಾಷೆ ಬರ್ತದೆ ಅಂದರೆ ಅದನ್ನು ನಮಗೆ ಮೇಷ್ಟ್ರು ಕಲಿಸಿರೋದೇ ಕನ್ನಡದಲ್ಲಿ. ಸೊ ಹೌದೌದು, ಮಜಾ ಇದೆ ಅದು. ಕನ್ನಡ ಒಂದು ಭಾಷೆಯ ಪದ ಸಂಪತ್ತು, ಒಂದು ಭಾಷೆ ಹೃದಯದಿಂದ ಬಂದುಬಿಟ್ರೆ ಹಲವಾರು ಭಾಷೆಗಳನ್ನು ಅದು ಕಲಿಸುತ್ತೆ. ಅಷ್ಟು ಜನರ ಜೊತೆ ಕೂತಾಗ ನನಗೆ ಅದೇ ಅನಿಸಿದ್ದು, ಒಂದು ಗಡಿ, ಒಂದು ಭಾಷೆ, ಒಂದು ದೇಶನೂ ದಾಟಿ ಒಂದು ಸಿನಿಮಾ, ಅದು ಕನ್ನಡದ ಸಿನಿಮಾ. ಕನ್ನಡದ ಒಬ್ಬ ಮಾಮೂಲಿ ಹುಡುಗ ಆಗಿದ್ದವನು ನಾಯಕ ನಟ ಆಗಿ ರಾಷ್ಟ್ರವ್ಯಾಪಿಯಾಗಿ ಬೆಳೆದಿದ್ದು. ಆತನ ಹೆಸರು ಯಶ್. ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಇದು ಎಲ್ಲದನ್ನು ಈಗ ನನ್ನ ಬಾಯಲ್ಲಿ ಕೇಳಿ ನಿನಗೆ ಗೊತ್ತಾಗ್ತಿದೆ, ಜನರಿಗೆ ಗೊತ್ತಾಗ್ತಿದೆ. ಬಟ್ ಅನುಭವಿಸೋದಿದೆಯಲ್ಲ, ಅದೊಂದು ವಿಶೇಷ ಅನುಭವ. ಅದು ಮಜಾ ಬರುತ್ತೆ. ಈಗ ಎಲ್ಲೋ ಯಾವುದೋ ಊರಿಂದ ಬಂದು ಯಾರೋ ಒಬ್ಬ ಈ ಕನಸಿಗೆ ಜೊತೆ ಸೇರ್ಕೋತಾನೆ. ಅವನೊಬ್ಬ ಕವಿ ಆಗಿರ್ತಾನೆ, ಇನ್ನೊಬ್ಬ ನಟ ಆಗಿರ್ತಾನೆ. ಅಷ್ಟು ದೊಡ್ಡ ನಟವರ್ಗ, ಅಷ್ಟು ದೊಡ್ಡ ಸೆಟ್ಗಳು, ಅಷ್ಟು ದೊಡ್ಡ ಮಟ್ಟದ ರಾಷ್ಟ್ರವ್ಯಾಪಿ ಶೂಟಿಂಗು, ಇದನ್ನೆಲ್ಲ ಮಾಡಿ ಈ ಫೈನಲಿ ನಾವು ಯಾರನ್ನ ಕೇಳ್ಕೋಬೇಕು? ಜನರನ್ನೇ. ಆತನೇ ತಾನೆ. ಆತ ಕೊಡೋ 100, 200, 300ರಲ್ಲೇ ನಂದು ನಿಂದು ಸಂಬಳ ವರ್ಕೌಟ್ ಆಗೋದು. ನಾಯಕ ನಟ ಇರಬಹುದು, ನಿರ್ಮಾಪಕ ಇರಬಹುದು, ಪ್ರತಿಯೊಬ್ಬನೂ ನಾವು ಲಾಯಲ್ ಆಗಿರ್ಬೇಕಾಗಿರೋದು ಜನಕ್ಕೇನೆ. ಆ ಜನ ಇದನ್ನು ಕೇಳಿಸ್ಕೊಂಡಾಗ ಏನಾಗುತ್ತೆ, ಈ ಹಾಡನ್ನು ನೋಡಿದಾಗ ಏನಾಗುತ್ತೆ, ಆ ಹಾಡು ಹಿಟ್ಟಾದರೆ ಸಿನಿಮಾಗೆ ಏನು ಕಾಂಟ್ರಿಬ್ಯೂಷನ್ ಆಗುತ್ತೆ, ಇದೆಲ್ಲ ಸಿನಿಮಾ ಗೊತ್ತಿದ್ದವರಿಗೆ ಹೆಚ್ಚು. ನಮ್ಗೆ ನಾವು ಮಾತಾಡ್ತೀವಿ, ಸಿನಿಮಾದವ್ರು ಬಿಟ್ಟರೆ ಏನು ಬೇಕಾದ್ರೆ ಮಾತಾಡ್ತೀವಿ. ಹಂಗಲ್ಲ, ಜನ ಒಂದು ಮನಸಾರೆ ಒಂದನ್ನು ಇಷ್ಟಪಡ್ಬೇಕು. ಇವತ್ತು ಯಾವ ಸಿನಿಮಾದ ಟೈಟ್ಲು ನಿಲ್ತಾ ಇಲ್ಲ. ಯಾಕಂದರೆ ನೀನೊಂದು ಸಿನಿಮಾ ಮಾಡಿದ್ದೆ, ನಿನ್ನ ಕ್ಯಾಮ್ರಾಮನ್ ಒಂದು ಸಿನಿಮಾ ಮಾಡಿದ್ದಾನೆ, ನಾನೊಂದು ಮಾಡಿದ್ದೀನಿ, ಪಕ್ಕದ ಮನೆಯವನೊಬ್ಬ ಮಾಡಿದ್ದಾನೆ, ಬೀದಿಲಿ 15 ಸಿನಿಮಾಗಳು, ವಾರಕ್ಕೆ 10ರಿಂದ 12 ಸಿನಿಮಾಗಳು ಸರಾಸರಿ ರಿಲೀಸ್ ಆಗ್ತಿರೋ ಕಾರ ಎಲ್ಲರೂ ಸೇರಿ ನಮ್ಮ ಟೈಟ್ಲಿಗೆ ಹೋಗ್ತಾ ಇದ್ದೀವಿ. ನಿನ್ನ ಟೈಟ್ಲಿಗೆ ಹೋಗಿದೆ, ನಾನು ನನ್ನ ಟೈಟ್ಲಿಗೆ ಹೋಗಿದೆ. ನೀನು ನೋಡೋ ಮಂದಿಗೆ ಯಾವನು ಏನು ಹೇಳ್ದ ಅನ್ನೋದೇ ಗೊತ್ತಿಲ್ಲ. ನಿನ್ನ ರಿಲೀಸ್ ಡೇಟ್ ಹೇಳ್ತಾ ಇದೀಯ, ನಾನು ನನ್ನ ರಿಲೀಸ್ ಡೇಟ್ ಹೇಳ್ತಾ ಇದ್ದೀನಿ. ಅವ್ನು ಕಿವಿಗೆ ಹೋಗ್ತಾ ಇಲ್ಲ. ಈ ಬಜಾರಲ್ಲಿ ಹಾಲ್ಗುಂಬಳ ಮಾರೋನು, ತೊಗರಿಬೇಳೆ ಮಾರೋನು, ಬೆಣ್ಣೆ ಮಾರೋನು, ಸೌತೆಕಾಯಿ ಮಾರೋನು, ಬದನೆಕಾಯಿ ಮಾರೋನು ಎಲ್ಲರೂ ಅವ್ರವ್ರ ಐಟಮ್ನ ಕೂಗಿದ್ರೆ ಯಾವ ಐಟಮ್ ಎಲ್ಲಿದ್ದಾವೆ ಅಂತ ಗೊತ್ತಾಗಲ್ಲ. ಹಂಗೆ ಮಾಡ್ಕೊಂಡಿರೋ ಕಾಲದಲ್ಲಿ ಟಾಕ್ಸಿಕ್ ಅನ್ನೋ ಒಂದು ಪದ ಕ್ಲಿಯರಾಗಿ ಕೇಳಂಗೆ ಮಾಡಿದ್ರು. ಪ್ಯಾನ್ ವರ್ಲ್ಡಿಗೆ ಒಂದು ಹಾಡು ಕ್ಲಿಯರಾಗಿ, ಇದೇ ಚಿತ್ರದ ಹಾಡಿದು ತಬಾಹಿ. ಆ ತಬಾಹಿ ಅಂತಲೇ ಎಂಡ್ ಆಗುತ್ತೆ ಎಲ್ಲ ಭಾಷೆಯಲ್ಲೂ. ಹಾಂ, ಇಲ್ಲ, ಎಲ್ಲ ಭಾಷೆಯಲ್ಲೂ ಈ ಮೊಬೈಲಲ್ಲೇ ತಾನೇ ಹಾಡು ಕೇಳೋದು. ಇವಾಗ ಹೆಚ್ಚಾಗಿ ಮೊಬೈಲ್ನ ತೆಗೆದು ಟಿ ವಿಗೆ ತುರುಕ್ಬಿಡ್ತಾರೆ. ಅಲ್ಲಿ ತಬಾಹಿ ಅಂತ ಹೊಡೆದ್ರೆ ಎಲ್ಲ ಭಾಷೆದು ಓಪನ್ ಆಗಬೇಕು ಅನ್ನೋ ಒಂದು ಐಡಿಯಾ. ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವರು ತಂಡದವರು. ಅದಕ್ಕೇ ಲಾಯಲಾಗಿ ಎಲ್ಲರೂ ಬರೀಬೇಕು. ಯಾಕಂದರೆ ಇವಾಗ ಸಿನಿಮಾ ಮಾಡೋದಷ್ಟೇ ಅಲ್ಲ, ಮಾರ್ಕೆಟಿಂಗು ನೋಡಬೇಕು, ಜನ ಹೆಂಗಿದ್ದಾರೆ ನೋಡಬೇಕು, ಜನರ ಕೈಲಿರೋ ಮೊಬೈಲ್ ಹೆಂಗೆ ಕೆಲಸ ಮಾಡುತ್ತೆ ನೋಡಬೇಕು, ಅಲ್ಲಿ ಆ ಮೊಬೈಲಲ್ಲಿ ಎಲ್ಲ ಹಾಕ್ಬೇಕಿದ್ನ ಅದನ್ನು ನೋಡಬೇಕು. ಅವನು ಹುಡುಕ್ಬೇಕಂದ್ರೆ ಅವನಿಗೆ ಸಮಸ್ಯೆ ಆಗಬಾರ್ದು. ಅಷ್ಟೆಲ್ಲ ಸ್ಟ್ರಾಟಜಿಗಳು ಇರ್ತವೆ ಅಲ್ಲಿ. ಅದು ತುಂಬ ವಿಶೇಷವಾದ ತಂಡ ಅನಿಸ್ಬಿಡ್ತು ನನಗೆ.